ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರವೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಗವದ್ಗೀತಾ ಅಭಿಯಾನದ ಪೂರ್ವಭಾವಿ ಸಭೆಗೆ ಆಗಮಿಸಿರುವ ಆದರಣೀಯ ಜ್ಞಾನಯುಗಾಶ್ರಮದ ಶ್ರೀ ಬಸವಲಿಂಗ ಸ್ವಾಮಿಗಳವರೇ, ಉಪಸ್ಥಿತರಿರುವ ವಿವಿಧ ಶಿಕ್ಷಣ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಪ್ರಾಧ್ಯಾಪಕಿಯರೇ, ಅಭಿಯಾನದ ಸಮಿತಿಗಳ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳ ಎಲ್ಲ ಪದಾಧಿಕಾರಿಗಳೇ, ಈ ರುಕ್ಮಾಂಗದ ಸಮಾಧಿ ಆಶ್ರಮದ ಪ್ರಮುಖರಾದ ಅರುಣ್ ಸೋಲಾಪುರ್ಕರ್ ಅವರೇ ಹಾಗೂ ಅವರೆಲ್ಲ ಬಂಧುಗಳೇ, ಭಗವದ್ಗೀತಾ ಅಭಿಯಾನ 2007ನೇ ಇಸ್ವಿಯಿಂದ ನಡ್ಕೊಂಡು ಬರ್ತಾ ಇರೋದನ್ನು ಆಗಲೇ ಸಂಗನಗೌಡ ಹೇಳರು. ಈ ಹಿಂದೆಯೇ ಇದು ಒಂದು ಸಲ ವಿಜಯಪುರ ಜಿಲ್ಲೆಯಲ್ಲಿ ಭಗವದ್ಗೀತಾ ಅಭಿಯಾನ ಆಗಲೇ ಆಗಿದೆ. ಈಗಿದು 2ನೇ ಸಲ. ಭಗವದ್ಗೀತಾ ಅಭಿಯಾನ ಮೊದಲು 4 ವರ್ಷ ಅಂದರೆ 2007ನೇ ಇಸ್ವಿಯಿಂದ 2010-11ನೇ ಇಸ್ವಿ ತನಕ 4 ವರ್ಷಗಳ ಕಾಲ ಎಲ್ಲ ರಾಜ್ಯಗಳಲ್ಲೂ 4 ವರ್ಷಗಳ ಒಂದು ಸಲ ಆಯಿತು. ಎಲ್ಲ ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಸಲ ಆಯಿತು. ಆಗ ಇಲ್ಲೂ ಕೂಡ ಒಂದು ಸಲ ಆಗಿದೆ. ಆದರೆ ಅನಂತರ ಒಂದೊಂದೇ ವರ್ಷ ಒಂದೊಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋತಾ ಇದರ ಮುಂದುವರಿಕೆ ನಾವು ಮಾಡ್ತಾ ಇದ್ದೀವಿ. ಈ ಮುಂದುವರಿಕೆ ಅಭಿಯಾನ ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಆಯಿತು. ಉತ್ತರ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ 2ನೇ ಸಲ ಆಗಿದೆ, ಬೀದರ್ನಲ್ಲಿ 2ನೇ ಸಲ ಆಗಿದೆ, ಈ ಕಳೆದ ವರ್ಷ ಬೆಳಗಾವಿಯಲ್ಲಿ ಆಗಿದೆ, ಅದಕ್ಕೂ ಹಿಂದೆ ವರ್ಷ ದಾವಣಗೆರೆಯಲ್ಲಿ, ಅದಕ್ಕೂ ಹಿಂದೆ ಕರೋನಾ 2 ವರ್ಷ ಮತ್ತು 2 ವರ್ಷ ಬಿಟ್ಟು ಅದಕ್ಕೂ ಹಿಂದೆ ಚಿತ್ರದುರ್ಗದಲ್ಲಿ ಹೀಗೆ ಇದು ಮುಂದುವರಿಕೆಯ ಕಾರ್ಯಕ್ರಮವನ್ನು ಒಂದೊಂದು ವರ್ಷ ಒಂದೊಂದು ಜಿಲ್ಲೆಯನ್ನು ಕೇಂದ್ರ ಇಟ್ಕೊಂಡು ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಮೊದಲು 4 ವರ್ಷ ಎಲ್ಲ ಜಿಲ್ಲೆಗಳು ಆಗಿರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲಿ ಅಭಿಯಾನ ಸಮಿತಿಗಳಿದ್ದಾವೆ. ಹಾಗಾಗಿ ಪ್ರತಿ ವರ್ಷ ನಾವು ಯಾವುದೇ ಜಿಲ್ಲೆಯಲ್ಲಿ ಮಾಡ್ತಾ ಇದ್ರೂ ಉಳಿದ ಜಿಲ್ಲೆಗಳಲ್ಲಿ ಕೂಡ ಕಾರ್ಯಕ್ರಮ ಆಗುವ ಹಾಗೆ ಅವರ ಸಂಪರ್ಕ ಮತ್ತು ಕಾರ್ಯಕರ್ತರ ವಿವರಣೆ ಮಾಡ್ಕೊಂಡಿರ್ತೀವಿ. ಈ ವರ್ಷ ಕೂಡ ಅದೇ ಥರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರು ಈಗಾಗಲೇ ಹೋಗಿ ಬಂದಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನು ನಾವು ಈ ಸಲ ಕೇಂದ್ರಿತ ಮಾಡ್ತಾ ಇದ್ದೀವಿ. ಬದುಕಿಗೆ ಒಂದು ಲಕ್ಷ್ಯ ಇರಬೇಕು. ನೀವೆಲ್ಲ ಶಾಲೆಗಳಲ್ಲಿ ಇದನ್ನು ಮಕ್ಕಳಿಗೆ ಹೇಳ್ತೀರಿ, ಜೀವನಕ್ಕೊಂದು ಗುರಿ ಇರಬೇಕು ಅಂತ ಹೇಳ್ತೀರಿ. ಅವರೇನು ತಿಳ್ಕೊತಾರೆ, ನನ್ನ ಜೀವನದಲ್ಲಿ ಒಬ್ಬ ವಿಜ್ಞಾನಿ ಆಗ್ತೀನಿ, ಒಬ್ಬ ಡಾಕ್ಟರ್ ಆಗ್ತೀನಿ, ಒಬ್ಬ ಇಂಜಿನಿಯರ್ ಆಗ್ತೀನಿ, ಇದೇ ನನ್ನ ಜೀವನದ ಲಕ್ಷ್ಯ ಅಂತ ಹೇಳ್ತಾರೆ. ನೀವು ಕೊಡೋಕ್ಕೆ ಅದಕ್ಕೆ ಮಾರ್ಗದರ್ಶನ ಮಾಡ್ತೀರಿ. ಆದರೆ ಇದು ಜೀವನದ ಲಕ್ಷ್ಯ ಅಲ್ಲ. ತಪ್ಪು ತಿಳ್ಕೊಬೇಡಿ, ಏನು ನಿಮಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದೀವಿ ಅಂಥೇಳಿ. ಇದು ಜೀವನದ ಲಕ್ಷ್ಯ ಅಲ್ಲ, ಜೀವನದ ಒಂದು ವಿಧಾನ ಇದೆ. ಜೀವನ ಅಂದರೆ ಮರಣ ತನಕನೂ ಜೀವನವೇ. 55 ವರ್ಷ ತನಕ ಅಥವಾ ರಿಟೈರ್ಡ್ ಆಗೋ ತನಕ ಮಾತ್ರ ಜೀವನ ಅಲ್ಲ ನೋಡಿ.
ನಾವು ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಏನೊಂದು ಕಲಿಸ್ಬೇಕು, ನಿಜ ಕಲಿಸ್ಬೇಕು, ಅದು ಯೋಗ್ಯ, ತಪ್ಪಿಲ್ಲ. ಅದೇ 60 ವರ್ಷ ತನಕ ಬದುಕಲಿಕ್ಕೆ ಏನು ಬೇಕೋ ಅಂತ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ನಾವು ಮಕ್ಕಳನ್ನು ತಯಾರು ಮಾಡ್ತೀವಿ, ಅದು ತಪ್ಪಲ್ಲ. ಆದರೆ ಅಲ್ಲಿಗೆ ಜೀವನ ಮುಗಿಲಿಲ್ಲ. ಮತ್ತು 40-45 ವರ್ಷ ಜೀವನ ಮುಂದಿದೆ. ಒಟ್ಟಾರೆ ಮರಣ ಪರ್ಯಂತವೂ ಜೀವನವೇ. ಅದಿಷ್ಟಕ್ಕೂ ಸೇರಿ ಆಲೋಚನೆ ಮಾಡಬೇಕು. ಇಡೀ ಈ 90-100 ವರ್ಷದ ಬದುಕಿನ ಲಕ್ಷ್ಯ ಏನು, ಮುಂದೆ ನಾವೇನು ಪಡಿಬೇಕು, ಇಷ್ಟು ವರ್ಷ ಬದುಕಿದ್ರೆ ನಾವೇನು ಮುಂದೆ ಪಡಿತೀವಿ, ಮುಂದೆ ಕೂಡ ನಾವೆಲ್ಲ ಇದ್ದೀವಿ, ಮರಣಾನಂತರ ನಾವೆಲ್ಲ ಇರ್ತೀವಿ. ಭಗವದ್ಗೀತೆ ಅಭಿಯಾನ, ಅದು ಭಗವದ್ಗೀತೆ ಉಪದೇಶ ಶುರುವಾಗುವುದೇ ಈ ಅಂಶದೊಂದಿಗೆ. ನಾವೆಲ್ಲರೂ ಹುಟ್ಟಕ್ಕಿಂತ ಮುಂಚೆಯೂ ಇದ್ವಿ, ಮರಣಾನಂತರವೂ ಇರ್ಲಿಕ್ಕಿದ್ದೀವಿ ಅನ್ನುವ ಈ ಅಂಶದೊಂದಿಗೇನೆ ಕೃಷ್ಣನ ಉಪದೇಶ ಶುರುವಾಗ್ತದೆ 2ನೇ ಅಧ್ಯಾಯದಲ್ಲಿ. ಬಟ್ ನಾವು ಮರಣಾನಂತರೂ ಕೂಡ ಇನ್ನೊಂದು ರೀತಿ ಇರ್ತೀವಿ. ಹಾಗಾಗಿ ಆಗ ನಾನು ಹೆಂಗಿರಬೇಕು, ಅದಕ್ಕೆ ತಕ್ಕಂತೆ ಜೀವನ ಮಾಡಬೇಕು. ಆಗ ಉತ್ತಮವಾಗಿರ್ಬೇಕು ಅಂತಂದ್ರೆ ಈ ಜೀವನದಲ್ಲಿ ನಾನು ಉತ್ತಮ ಬದುಕನ್ನು ಬದುಕಿರ್ಬೇಕು. ಅದು ಜೀವನದ ಲಕ್ಷ್ಯ. ಈ ಜೀವಿತಾವಧಿಯ ಲಕ್ಷ್ಯ, ಜೀವನದ ಲಕ್ಷ್ಯ ಅಂದ್ರೆ ಅದು ಯಾವುದು ಅನ್ನೋ ಒಂದು ಕಲ್ಪನೆ ಸಮಾಜದಲ್ಲಿ ಇವತ್ತು ಹೋಗ್ಬಿಟ್ಟಿದೆ, ಬಹುತೇಕ ಹೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಸಂತರು, ಸ್ವಾಮೀಜಿಗಳು ಅದನ್ನು ಜೀವನದಲ್ಲಿ ಇಟ್ಕೊಂಡಿರ್ತಾರೆ ಮತ್ತು ಅಲ್ಲಲ್ಲಿ ಹೇಳ್ತಾನೂ ಇರ್ತಾರೆ. ಆದರೂ ಇಡೀ ಸಮಾಜವನ್ನು ನೋಡಿದಾಗ ಈ ನಿಜವಾದ ಬದುಕಿನ ಗುರಿ ಏನಿದೆ ಇದರ ಆಲೋಚನೆ ಬಹಳ ಕಡಿಮೆ ಆಗಿಬಿಟ್ಟಿದೆ. ಆ ಒಂದು ಜೀವನದ ಗುರಿಯ ಚಿಂತನೆ ಹಿಂದೆ ಇತ್ತು ನಮ್ಮ ಸಮಾಜದಲ್ಲಿ, ಎಲ್ರಿಗೂ ಇತ್ತು ಅದು. ಶಿಕ್ಷಕರು ಶಿಕ್ಷಣ ಪಡೆದು ಶಿಕ್ಷಣ ಪಡೆದೇ ಇದ್ದವರ ಭೇದ ಇಲ್ಲದೆ ಅಥವಾ ಯಾವುದೇ ವರ್ಗ ಭೇದ ಇಲ್ಲದೆ ಎಲ್ಲರಲ್ಲಿ ಆ ಚಿಂತನೆ ಇರ್ತಾ ಇತ್ತು. ಏನಪ್ಪಾ ಅಂದ್ರೆ ನಾನು ಮುಂದೆ ಸದ್ಗತಿಯನ್ನು ಪಡಿಬೇಕು, ಮೋಕ್ಷ ಪಡಿಬೇಕು, ಅಭ್ಯುದಯ ಪಡಿಬೇಕು, ಹೀಗೆ ಒಂದು ಚಿಂತನೆ ಇರ್ತಾ ಇತ್ತು. ಹಾಗೆ ಬದುಕಿನಲ್ಲಿ ಒಂದು ನೈತಿಕವಾಗಿ ಶುದ್ಧ ಬದುಕನ್ನು ಅವರು ಬದುಕ್ತಾ ಇದ್ದಾರೆ. ಅದು ನಮ್ಗೀಗ ಏನಾಗಿದೆ, ಆ ಬದುಕಿನ ಆಚೆನ ಲಕ್ಷ್ಯದ ಬಗ್ಗೆ ಕಲ್ಪನೆ ಇಲ್ಲ, ಆ ಗುರಿಯೇ ಇಲ್ಲ ನಮ್ಗೆ ಯಾರಿಗೂ. ಹೀಗಾಗಿ ಜೀವನದಲ್ಲಿ ಎಲ್ಲೆಲ್ಲೋ ನಾವು ನೈತಿಕವಾಗಿ ತಪ್ಪು ಹೆಜ್ಜೆಗಳನ್ನ ಇಡ್ತಾನೆ ಇರ್ತೇವೆ, ಸಹಜವಾಗಿ ಇಡ್ತಾ ಹೋಗ್ತಾ ಇರ್ತೇವೆ ತಪ್ಪು ಹೆಜ್ಜೆಗಳನ್ನು. ಅದು ಜೀವನದ ನಿಜವಾದ ಲಕ್ಷ್ಯದ ಕಡೆ ನಾವು ಮುಖ ಮಾಡಿಸದೇ ಇದ್ದರೆ, ಜನಗಳನ್ನ ಆ ಕಡೆ ಮುಖ ಮಾಡಿಸದೇ ಇದ್ದರೆ ಸಮಾಜ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಬದುಕೋದೇ ಜೀವನದ ಕೆಲಸ ಅಂತೇಳಿ ಆದರೆ ಆಗ ನೈತಿಕತೆ ಗಟ್ಟಿ ಆಗೋದೇ ಇಲ್ಲ. ಬದುಕಿನ ಆಚೆನ ಒಂದು ಲಕ್ಷ್ಯ ಇದ್ರೆ ಮಾತ್ರನೇ ಜೀವನದ ಒಂದು ಭದ್ರತೆ, ನೈತಿಕತೆ ಗಟ್ಟಿಯಾಗಿರ್ತದೆ. ಹೇಗೆ ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಲಕ್ಷ್ಯವನ್ನು ಚಿಕ್ಕ ವಯಸ್ಸಲ್ಲಿ ಕಲಿಸ್ತೀವಿ, ಅವರಿಗೆ ಅದಕ್ಕೆ ಮಾರ್ಗದರ್ಶನ ಮಾಡ್ತೀವಿ, ಅದೇ ಥರ ಇಡೀ ಸಮಾಜಕ್ಕೆ ಬದುಕಿನ ಲಕ್ಷ್ಯದ ಬಗ್ಗೆ ನಾವು ಮಾರ್ಗದರ್ಶನ ಕೊಡಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ಬೇಕಾದ ಜೀವನ ವಿಧಾನ ಕಲಿಸಬೇಕಾದಂಥ ಒಂದು ಅಗತ್ಯತೆ ಇದೆ. ಈ ಬದುಕಿನ ಆಚಿನ ಲಕ್ಷ್ಯದ ಬಗ್ಗೆ 2 ಶಬ್ದವನ್ನು ಕೊಡ್ತಾರೆ ನಮ್ಮ ಹಿರಿಯರು. ಒಂದು ಅಭ್ಯುದಯ, ಇನ್ನೊಂದು ನಿಶ್ರೇಯಸ್ಸು ಅಂತ. ಅಭ್ಯುದಯ ಅಂದ್ರೆ ಏಳಿಗೆ, ಈಗಿರೋ ಸ್ಥಿತಿಗಿಂತ ಮೇಲೆ ಹತ್ತಬೇಕು. ಬದುಕಿರುವಾಗಲೂ ಮರಣಾನಂತರವು, ಬದುಕಿರಬೇಕಾದ್ರೂ ಈಗಿರಕ್ಕಿಂತ ಚೆನ್ನಾಗಿರ್ಬೇಕು, ನಾನು ಹೆಚ್ಚು ನೆಮ್ಮದಿ, ಹೆಚ್ಚು ಆರೋಗ್ಯ ಎಲ್ಲ ಇರಬೇಕು. ಮರಣಾನಂತರವೂ ಕೂಡ ಮನುಷ್ಯನ ಸ್ಥಿತಿಗಿಂತ ಉತ್ತಮ ಸ್ಥಿತಿಗಳಿದ್ದಾವೆ ಈ ಸೃಷ್ಟಿಯಲ್ಲಿ, ಉತ್ತಮ ಜೀವಗಳಿದ್ದಾವೆ. ಅವುಗಳನ್ನ ದೇವತೆಗಳು ಅಂತ ಕರೀತಾರೆ, ಅವರೆಲ್ಲ ಅನೇಕ ಪ್ರಭೇದಗಳಿದ್ದಾವೆ. ಅದರಲ್ಲಿ ಆ ಸ್ಥಿತಿಗಾದ್ರೂ ನಾನು ಹತ್ತಬೇಕು. ಆ ಸ್ಥಿತಿ ಅತ್ಯಂತ ಕಟ್ಟಕಡೆಯ ಸ್ಥಿತಿಯೇ ನಿಶ್ರೇಯಸ್ಸು, ಅದೇ ಮೋಕ್ಷ. ಹೀಗೆ ಈ 2 ಶಬ್ದಗಳನ್ನು ಕೊಡ್ತಾರೆ ನಮ್ಮ ಹಿರಿಯರು, ಅಭ್ಯುದಯ ಮತ್ತು ನಿಶ್ರೇಯಸ್ಸು ಅನ್ನೋ ಶಬ್ದವನ್ನು ಕೊಡ್ತಾರೆ. ಆ ಕಡೆ ಗಮನ ಸೆಳೆಯೋ ಹಂಗೆ ನಾವು ಮಾಡದೇ ಇದ್ದರೆ ಸಮಾಜಕ್ಕೆ ಬದುಕಿನ ಒಂದು ನೈತಿಕತೆ ಗಟ್ಟಿ ಆಗೋಕ್ಕೆ ಬಹಳ ಕಷ್ಟ ಇದೆ. ಬದುಕಿನ ಒಂದು ನೈತಿಕತೆ ಭದ್ರತೆ ನಿರ್ಮಾಣ ಆಗುವುದು ಶಾಲೆಗಳಲ್ಲಿ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗುವಂತಹದ್ದು ಶಾಲೆಗಳಲ್ಲಿ, ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ
ಆಗಬೇಕಾದ್ದು ಶಾಲೆಗಳಲ್ಲಿ ಮುಖ್ಯವಾಗಿ. ಹಾಗಾಗಿ ಈ ಅಭಿಯಾನದಲ್ಲಿ ಶಾಲೆಗಳು ನಮಗೆ ಮುಖ್ಯವಾದ ಲಕ್ಷ್ಯ ಆಗಿದ್ದಾವೆ. ಹಾಗಂತ ಬೇರೆ ಸಮಾಜ ಲಕ್ಷ್ಯದಲ್ಲಿ ಇಲ್ಲ ಅಂತಿಲ್ಲ. ಶಾಲೆಗಳು ಎಷ್ಟು ಮಾಡ್ತೀವೋ ಅಷ್ಟೇ ಹೊರಗೂ ಕೂಡ ಈ ಅಭಿಯಾನವನ್ನು ಮಾಡ್ತೀವಿ. ಈ ತನಕದ ಎಲ್ಲ ಕಾರ್ಯಕ್ರಮಗಳಲ್ಲೂ ಮಕ್ಕಳ ಸಂಖ್ಯೆ ಸುಮಾರು ಎಷ್ಟಿದೆಯೋ ಅಷ್ಟೇ ಸುಮಾರು ಸಾರ್ವಜನಿಕರು ಕೂಡ ಇದ್ದರು. ನೆನ್ನೆ ಬರುವಾಗ ಸ್ವಾಮಿಗಳ ಹತ್ರ ಫೋನ್ ಹೇಳ್ತಾ ಇದ್ದೇನೆ. ಈಗ 5 ವರ್ಷದ ಹಿಂದೆ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಆಯಿತು. 25,000 ಜನ ಸೇರಿದ್ರಲ್ಲ. ಸುಮಾರು 12,000 ಜನ ಮಕ್ಕಳಿದ್ದು, ಒಂದು 12-13,000 ಜನ ಉಳಿದ ಸಾಮಾಜಿಕ ವ್ಯಕ್ತಿಗಳಿದ್ದರು. ಅದರಿಂದ ಉಳಿದ ಸಮಾಜವನ್ನೇನೋ ಅಲ್ಲಿ ಬಿಡುವಂತಹದ್ದಿಲ್ಲ. ಅದಕ್ಕೂ ಯೋಜನೆಗಳು, ಕಾರ್ಯಕ್ರಮಗಳು ಈ ಅಭಿಯಾನದಲ್ಲಿ ಇದ್ದಾವೆ. ಇವತ್ತು ನಾವು ಇಲ್ಲಿ ಶಿಕ್ಷಣ ಸಂಸ್ಥೆ ಸೇರಿದ್ದೀವಿ. ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಂಗೆ ಮಾಡಬೇಕು ಅನ್ನೋ ಬಗ್ಗೆ ನಾವು ಇವತ್ತು ಇಲ್ಲಿ ಚಿಂತನೆ ಮಾಡಬೇಕು. 4 ಪ್ರಮುಖವಾದ ಉದ್ದೇಶಗಳು ಈ ಅಭಿಯಾನಕ್ಕಿದ್ದಾವೆ. ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್. ನೈತಿಕತೆಯ ಪುನರುತ್ಥಾನ, 2ನೇದು. ಸಾಮಾಜಿಕ ಸಾಮರಸ್ಯ, ಇದು 3ನೇದು. ರಾಷ್ಟ್ರೀಯ ಭಾವೈಕ್ಯ, ಇದು 4ನೇದು. ಹೀಗೆ 4 ಪ್ರಮುಖ ಉದ್ದೇಶಗಳೊಂದಿಗೆ ಈ ಅಭಿಯಾನ ನಡೀತಾ ಇದೆ. ಆರಂಭದಿಂದಲೂ ಇದೇ 4 ಶಬ್ದಗಳು ನಮ್ಮ ಜೊತೆಯಲ್ಲಿ ಬರ್ತಾನೆ ಇದ್ದಾವೆ. ಆದರೆ ಆರಂಭದ ದಿನಗಳಲ್ಲಿ ಯಾವ ಥರ ಇದ್ದಾವೋ ಈಗ ಆ ಥರ ಇಲ್ಲ. ಅಂದರೆ ಸಾಕಷ್ಟು ಮಾಹಿತಿಗಳು ಸೇರ್ಪಡೆ ಆಗಿದ್ದರಿಂದ, ಅನುಭವ ಸೇರ್ಪಡೆ ಆದ್ದರಿಂದ ನಮ್ಮ ಚಿಂತನೆ ಸಾಕಷ್ಟು ಬೆಳವಣಿಗೆ ಆಗಿದೆ. ಹಾಗೆ ಅಭಿಯಾನದ ರೀತಿಯಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ನಿಮ್ಮಲ್ಲಿ ಯಾರಾದರೂ ಹಿಂದೆ 12-13 ವರ್ಷದ ಹಿಂದೆ ಅಭಿಯಾನ ಇಲ್ಲಿ ನಡೆದಾಗ ನೋಡಿದವರು ಭಾಗವಹಿಸ್ತರು ಇರ್ಬೋದು. ಇಲ್ಲಿ ಆಗಿನ ಅಭಿಯಾನದ ಒಂದು ಸ್ಥಿತಿಗತಿಗಳಿಗೂ ಇವತ್ತಿನ ಭಗವದ್ಗೀತೆ ಅಭಿಯಾನ ಸ್ಥಿತಿಗತಿಗಳಿಗೂ ಸಾಕಷ್ಟು ಅಂತರ ಇದೆ. ಅಂದರೆ ಸಾಕಷ್ಟು ಇದರೊಳಗೆ ಸುಧಾರಣೆಗಳಾಗಿದ್ದಾವೆ. ಅದಕ್ಕೆ ಕಾರಣ ಅಂತಂದರೆ ನಮಗೆ ಎಲ್ಲ ಜೈಗಳ ಕಾರ್ಯಕ್ರಮ ಮಾಡಿದ್ರಿಂದ, ಸ್ವಾಮಿಗಳ ಭೇಟಿ ಆದ್ದರಿಂದ ಸಾಕಷ್ಟು ಅನುಭವ ಸಿಕ್ಕಿ ಅದನ್ನೆಲ್ಲ ಹಾಕೊಂಡಿದ್ದೊಳಗೆ ಈಗ ಸಾಕಷ್ಟು ಪ್ರಗತಿ ಅಥವಾ ಒಂದು ವಿಕಾಸ ಆರಂಭದ ಹಂತದಲ್ಲಿದ್ದ ಭಗವದ್ಗೀತಾ ಅಭಿಯಾನಕ್ಕೂ ಈಗಿದ್ದ ಅಭಿಯಾನಕ್ಕೂ ಸಾಕಷ್ಟು ಅಂತರ ಇದೆ. ನಿಮ್ಮ ಶಾಲೆಗಳಲ್ಲಿ ಈ ಅಭಿಯಾನ ನಡೆಸಬೇಕು ಅನ್ನೋದು ನಮ್ಮ ಪ್ರಧಾನವಾದ ಕಳಕಳಿ ನಿಮ್ಮಲ್ಲಿ. ಅದಕ್ಕೆ ನೀವೇನು ಮಾಡಬೇಕು? ಆಗಲೇ ಸಂಗನಗೌಡರು ಒಂದು ಮಾತು ನಾನು ಹೇಳಿದೆ. ನಿಮ್ಮ ಶಾಲೆ ಶಿಕ್ಷಕರನ್ನ ತರಬೇತಿ ಕಳಿಸ್ಬೇಕು. ಒಟ್ಟು ಮೊದಲು ಅವ್ರು ಹೇಳಿದ್ರು, ಒಂದು ಶಾಲೆಗೆ ಒಬ್ರು ಅಂತ ಹೇಳಿ ಸಾಕಾಗೋದಿಲ್ಲ. ಸುಮಾರು 50 ಜನ ಮಕ್ಕಳಿಗೆ ಒಬ್ಬ ಟೀಚರ್ ಆ ಥರ ಲೆಕ್ಕಾಚಾರ ನೀವು ಕಳಿಸ್ಬೇಕು. ನಿಮ್ಮಲ್ಲಿ 1,000 ಜನ ಮಕ್ಕಳಿದ್ರೆ ಈ ಶ್ಲೋಕ ಹೇಳ್ಕೊಡುವಂತ ಅರ್ಹತೆ ಉಳ್ಳವರು, ಅಂದ್ರೆ 5ನೇ ತರಗತಿಯಿಂದ 12ನೇ ತರಗತಿ ತನಕ, 10ನೇ ತರಗತಿ ಅಂತ ಹೇಳಿದ್ರು ಅವರು, 12 ತನಕ PU 2ನೇ ತರಗತಿ ತನಕ ಆ ಮಕ್ಕಳ ಸಂಖ್ಯೆ ಎಷ್ಟಿದೆ ನೋಡಿಕೊಂಡು ಅದ್ರಲ್ಲಿ 50ಕ್ಕೆ ಒಬ್ಬ ಶಿಕ್ಷಕರು ಇರುವ ಹಾಗೆ ನೀವು ನಿಮ್ಮ ಶಿಕ್ಷಕರನ್ನ ಇದು ತರಬೇತಿ ಕಾರ್ಯಾಗಾರಕ್ಕೆ ಕಳಿಸ್ಬೇಕು. ತರಬೇತಿ ಪಡೆದಂಥ ಶಿಕ್ಷಕರು ಆ ತರಗತಿಗಳಲ್ಲಿ ಆ ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು ಅನ್ನೋದು ನಮ್ಮ ಮೂಲ. ಅದೆಷ್ಟೋ ಸಲ ಅದು ಕಾರ್ಯಸಾಧ ಆಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಹೇಳ್ಕೊಡಕ್ ಬರೋದಿಲ್ಲ. ಆವಾಗ ಅಂತ ಸಂದರ್ಭ ಬೇರೆಯವ್ರನ್ನ ಹಾಕ್ತೀವಿ ಅಲ್ಲಿ. ಬೇರೆಯವ್ರನ್ನ ಅಂತಂದ್ರೆ ಬೇರೆ ಟೀಚರ್ಸನ್ನು ಹಾಕ್ಬೋದು, ಅಥವಾ ಟೀಚರ್ಸ್ ಅಲ್ಲದೆ ಇರುವಂಥವ್ರು ಮಾತೆಯರು ಶಿಕ್ಷಣ ಪಡೆದು ಇರ್ತಾರೆ ಅನೇಕರು, ಅವ್ರ ಸಂಖ್ಯೆ ಭಾಳ ದೊಡ್ಡದೇ. ಈಗ ಅವ್ರು ನಿಮ್ಮ ಶಾಲೆಗೆ ನಾವು ಕಳಿಸ್ಬೋದು. ಅವರಿದ್ದು ನಿಮ್ಮ ಶಾಲೆಯ ಮಕ್ಕಳಿಗೆ 1 ವಾರಗಳ ಕಾಲ ಶ್ಲೋಕವನ್ನು ಹೇಳ್ಕೊಡ್ತಾರೆ. ದಿನಕ್ಕೊಂದು 40 ನಿಮಿಷ ಅವ್ರಿಗೆ ಕೊಟ್ಟರೆ ಆಯ್ತು ನೀವು ಅಷ್ಟೇ. ಈ 9ನೇ ಹೇಳ್ಕೊಡೋಕ್ಕೆ ಒಂದು ಅರ್ಧ ಗಂಟೆ ಸಾಕಾಗುತ್ತೆ. ಆದರೂ ಉಳಿದೆಲ್ಲ ಹಿಂದೆ ಬಂದು 40 ನಿಮಿಷ ನೀವು ಎಲ್ಲೇ ಅವಕಾಶ ಕೊಡ್ಬೋದು. ಶಾಲೆಯ ಅವಧಿಯ ಒಳಗೇನೂ ಕೊಡ್ಬೋದು, ಶಾಲೆಯ ಅವಧಿಯ ನಂತರನೂ ಕೊಡ್ಬೋದು. ನಿಮ್ಮ ವಿವೇಚನೆ ಬಿಟ್ಟಿದ್ದು. 1 ವಾರ ಸತತ ಅದನ್ನು ಹೇಳ್ಕೊಡ್ತಾರೆ. ಹಾಗೆ ಹೇಳ್ಕೊಟ್ಟಿದ್ರಿಂದ ಮಕ್ಕಳು ಅದನ್ನು ಬೈಪಾಠ ಮಾಡ್ತಾರೆ, ಕಂಠಪಾಠ ಮಾಡ್ತಾರೆ. ಮುಂದೆ ಅವರಿಗೆ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಗಳು ಇರ್ತವೆ. ಇದು ಕಂಠಪಾಠದ ಒಂದು ವಿಭಾಗ. ಇದ್ರ ಜೊತೆಯಲ್ಲಿ ಭಾಷಣ ಸ್ಪರ್ಧೆಗಳಿರ್ತವೆ. ನಿಮ್ಮ ಕೈಯಲ್ಲಿ ಕೆಂಪು ಬಣ್ಣದ ಕರಪತ್ರ ಬಹುತೇಕ ಕೆಲ ಬಂದಿರ್ಬೋದು. ಇದನ್ನು ಅನಂತರ ತೆರೆದು ನೋಡ್ರಿ. ಅಭಿಯಾನದ ಸಾಮಾನ್ಯ ಚಿತ್ರಣ ಅದರೊಳಗೆ ಇದೆ. ಒಳಪುಟದಲ್ಲಿ ಅದಕ್ಕೆ ಭಾಷಣ ಸ್ಪರ್ಧೆಯ ವಿಷಯಗಳನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿದ್ದೀವಿ. ಆ ಸ್ಪರ್ಧೆಗಳು ಕೂಡ ನೀವು ನಿಮ್ಮ ಶಾಲೆಗೆ
ಒಂದು ಶಾಲೆಗೆ ಒಬ್ಬರಂತೆ, ಒಂದು ಸ್ಪರ್ಧೆಗೆ ಒಬ್ಬರಂತೆ ನೀವು ಸಿದ್ಧತೆ ಮಾಡಿ ಕಳಿಸೋದಿರ್ತದೆ. ಇದಲ್ದೇನೆ ಕಂಠಪಾಠ, ಭಾಷಣ ಸ್ಪರ್ಧೆ ಅಲ್ಲದೇನೆ ರಸಪ್ರಶ್ನೆ ಸ್ಪರ್ಧೆಯನ್ನು ಕೂಡ ಮಾಡ್ತೀವಿ, ಕ್ವಿಜ್ ಕಾಂಪಿಟೇಷನ್ ಕೂಡ ಮಾಡ್ತೀವಿ. ಈ ರಸಪ್ರಶ್ನೆ ಸ್ಪರ್ಧೆ ಹಿಂದೆ ಈ ತನಕ ಏನು ನಡೆದಿತ್ತು ಅಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ಕೂಡ ನಡೀತಿಲ್ಲ, ನೇರ ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು. ಜಿಲ್ಲಾ ಸಮಿತಿಯವರು ಆ ಜಿಲ್ಲೆಯಿಂದ ಅವರೇ ಯಾರೇ ಇಬ್ಬರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸಿ ಅಂತ ಹೇಳ್ತಿದ್ವಿ. ಅದು ಈಗ ಹಾಗೆ ಮಾಡ್ತಾ ಇಲ್ಲ. ಈ ವರ್ಷ ಅದನ್ನು ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ತಾಲೂಕು ಮಟ್ಟದಲ್ಲೂ ಕೂಡ ಮಾಡಿದ್ರೆ ಬಹಳ ಉತ್ತಮ, ನ್ಯಾಯ ಅದು. ಯಾಕಂದ್ರೆ ಆಯ್ಕೆಯಾಗಿ ಬಂದವರಿಗೇನೆ ಬೇರೆ ಸ್ಪರ್ಧೆ ಅವಕಾಶ ಕೊಡೋದು ನ್ಯಾಯ. ಎಷ್ಟೋ ಸಲ ಹಂಗೆ ಮಾಡೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಹಿಂದಿನ ವರ್ಷಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡೋ ಬಗ್ಗೆ ನಿರ್ಬಂಧ ಹಾಕ್ತಿರ್ಲಿಲ್ಲ. ಅದೀಗ ಸಾಕಷ್ಟು ವಾತಾವರಣ ಬದಲಾವಣೆ ಆಗಿದೆ. ಈ ವರ್ಷ ಎಲ್ಲ ಜಿಲ್ಲೆಯಲ್ಲೂ ಅದನ್ನು ಮಾಡಲೇಬೇಕು ಅಂತ ಹಾಕ್ಕೊಂಡಿದ್ದೀವಿ. ತಾಲೂಕು ಮಟ್ಟಕ್ಕೆ ಇನ್ನೂ ಆ ನಿರ್ಬಂಧ ಹೇರಿಲ್ಲ, ಆದ್ರೆ ಮಾಡಿದ್ರೆ ಭಾಳ ಉತ್ತಮ ಅಂತೇಳಿ ನಿಮ್ಮನ್ನು ಹೇಳ್ತಾ ಇದ್ದೀವಿ. ಈಗ 3 ಸ್ಪರ್ಧೆಗಳಿರ್ತವೆ: ಕಂಠಪಾಠ, ಭಾಷಣ ಮತ್ತು ರಸಪ್ರಶ್ನೆ. ಈ ಸ್ಪರ್ಧೆಗಳ ಒಂದು ಮುಖ್ಯವಾದ ವ್ಯಾಪ್ತಿ ಇರೋದು ನಿಮ್ಮಲ್ಲಿ, ಅಂದರೆ ಶಾಲೆಗಳಲ್ಲಿ, ಶಾಲೆ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯಗಳಲ್ಲಿ. ಇವುಗಳಲ್ಲಿ ನೀವು ಮಕ್ಕಳು ಭಾಗವಹಿಸೋಕೆ ಮಾಡೋದು ಇದು ಎರಡನೇ. ಶ್ಲೋಕ ಹೇಳ್ಕೊಡೋಕ್ಕೆ ಶಿಕ್ಷಕರನ್ನು ಸಜ್ಜಾಗಿಸಿ ನಿಮ್ಮ ಶಾಲೆಯಲ್ಲಿ 1 ವಾರ ಶ್ಲೋಕ ಹೇಳ್ಕೊಡೋ ಏರ್ಪಾಡು ಮಾಡೋದು ಮೊದಲನೇದು. ಎರಡನೇದಾಗಿ ಈ 3 ಸ್ಪರ್ಧೆಗಳಿಗೆ ಸಜ್ಜು ಮಾಡಿ ಅವನ್ನ ಕಳಿಸೋದು ಎರಡನೇದು. ಕೊನೆಯದು ಡಿಸೆಂಬರ್ 14ನೇ ತಾರೀಕಿನ ದಿವಸ ಆಗುವ ಮಹಾಸಮರ್ಪಣೆಗೆ ನಿಮ್ಮ ಶಾಲೆಯಲ್ಲಿ ಶ್ಲೋಕ ಕಲ್ತುಕೊಂಡಿರೋ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಳಿಸಬೇಕು. ಒಂದು ದೊಡ್ಡ ಭಗವದ್ಗೀತೆ ಉತ್ಸವ ಆ ದಿವಸ ಆಗಬೇಕು. ಭಗವದ್ಗೀತೆಯ ಉತ್ಸವ ನಿಜವಾಗಿ ಆಗಬೇಕಾದ ಗೀತಾ ಜಯಂತಿ ದಿವಸ. ಅದು ಈ ಸಲ ಡಿಸೆಂಬರ್ 11ಕ್ಕೆ ಬರ್ತದೆ. ಆ ದಿವಸ ನಾವು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಯಾಕಂದ್ರೆ ಆ ದಿವಸ ಗೀತಾ ಜಯಂತಿ ಇರೋದ್ರಿಂದ ಎಲ್ಲರೂ ಭಗವದ್ಗೀತೆ ಸಮಗ್ರ ಪಠಣ ಮಾಡಬೇಕು ಅಂತ ನಮ್ಮ ಆಶಯ. ಅದಕ್ಕಾಗಿ ಜಿಲ್ಲೆಯಲ್ಲಿ ಕೆಲವು ಕಡೆಗಳಲ್ಲಿ ಇಡೀ ಭಗವದ್ಗೀತೆಯನ್ನು ಒಂದು ಬೆಳಗ್ಗೆ ಪ್ರಾರಂಭ ಮಾಡಿ ಮಧ್ಯಾಹ್ನ ತನಕ ಇಡೀ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಕ್ಕಂಥ ಕಾರ್ಯಕ್ರಮ ಆದೇಶ ಮಾಡ್ತೀವಿ. ಹಾಗೆ ಆ ದಿವಸ ಮಹಾಸಮರ್ಪಣಾ ಕಾರ್ಯಕ್ರಮ ಮಾಡ್ತಾ ಇಲ್ಲ. 2 ದಿನ ನಂತರ 14ನೇ ತಾರೀಕು ಶನಿವಾರ ಬರ್ತದೆ. ಆ ದಿವಸ ಮಹಾಸಮರ್ಪಣೆ ಕಾರ್ಯಕ್ರಮ ಬರ್ತದೆ. ಅದಕ್ಕೆ ನಿಮ್ಮ ಶಾಲೆಯ ಮಕ್ಕಳನ್ನ ಕಳಿಸ್ಬೇಕು, ನೀವು ಬರಬೇಕು. ನಿಮ್ಮ ಮಕ್ಕಳ ಪಾಲಕರು ಕೂಡ ಬರುವಾಗ ನೀವು ಪ್ರೇರಣೆ ಕೊಡಬೇಕು. ಬಟ್ ಭಗವದ್ಗೀತೆ ಒಂದು ದೊಡ್ಡ ಉತ್ಸವ ಆ ದಿವಸ ವಿಜಯಪುರ ನಗರದಲ್ಲಿ ಆಗಬೇಕು. ಭಗವದ್ಗೀತಾ ಅಭಿಯಾನ ಇಲ್ಲಿ ಹಿಂದೆ ಆಗಲಿ ನಡೆದ ಮೊದಲನೇ ಪುಸ್ತಕ ಸಲ 2008ನೇ ಇಸ್ವಿಯಲ್ಲಿ ಅಂತ ಕಾಣುತ್ತೆ. ಅನಂತರ ಪ್ರತಿ ವರ್ಷವೂ ಚಟುವಟಿಕೆಗಳು ಆಗ್ತಾ ಇದ್ದಾರೆ. ಕೆಲವು ವರ್ಷ ಚೆನ್ನಾಗಿದೆ, ಕೆಲವು ವರ್ಷ ಅಷ್ಟು ಚೆನ್ನಾಗಿ ಆಗಿಲ್ಲ. ಅದು ಚಟುವಟಿಕೆ ಆಗ್ತಾನೆ ಇದ್ದಾವೆ. ಆ ಸಂದರ್ಭದಲ್ಲೆಲ್ಲ ಇಲ್ಲಿಯ ಪ್ರಮುಖರು ಡಾಕ್ಟರ್ ಶೈಲೇಶ್ ದೇಶಪಾಂಡೆ ಅವರು, ಸಂಗನಗೌಡರು, ಇವರೆಲ್ಲ ನಮಗೆ ಅನೇಕ ಸಲ ಹೇಳಿದ್ರು, ನಾವೊಂದು ಭಗವದ್ಗೀತೆ ದೊಡ್ಡ ಉತ್ಸವ ಮಾಡ್ತೀವಿ ಇಲ್ಲಿ ಅಂಥೇಳಿ ಅನೇಕ ಸಲ ಹೇಳ್ತಾ ಇದ್ರು. ಅದಕ್ಕೆ ನಾವು ಬರಲಿಕ್ಕೆ ಇಷ್ಟು ವರ್ಷವೂ ಆಗಲಿಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದರಿಂದ ಈ ವರ್ಷ ಇಲ್ಲಿಗೆ ಹಾಕ್ಕೊಂಡಿದ್ದೀವಿ. ಅದಕ್ಕಾಗಿ ವಿಜಯಪುರ ಜಿಲ್ಲೆಯ ಈ ಭಗವದ್ಗೀತಾ ಉತ್ಸವ ಈ ವರ್ಷ ಸ್ವಲ್ಪ ವಿಶೇಷವಾಗಿ ಆಗಬೇಕು. ಅದ್ರಲ್ಲಿ ನಿಮ್ಮೆಲ್ಲರ ಎಲ್ಲ ರೀತಿಯ ಸಹಕಾರ ಅನ್ನೋದು ಇರಬೇಕು. ಈಗಾಗಲೇ ಒಂದು ಜಿಲ್ಲಾ ಸಮಿತಿ ರಚನೆ ಆಗಿದೆ, ತಾಲೂಕು ಸಮಿತಿಗಳ ರಚನೆ ಕೂಡ ಆಗಿದೆ. ಜಿಲ್ಲಾ ಸಮಿತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದ ಅನೇಕರನ್ನ ಹಾಕ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಜನಪ್ರತಿಗಳಾದ ಅರುಣ್ ಶಹಾಪುರಿ ಅವರನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಇನ್ನು ಅನೇಕರನ್ನ ಶಿಕ್ಷಣ ಸಂಸ್ಥೆ ಪ್ರಮುಖರನ್ನು ಹಾಕ್ಕೊಂಡಿದ್ದೀವಿ. ಮತ್ತೆ ಏನು ವಿಶೇಷ ವ್ಯಕ್ತಿಗಳು ಹಾಕಬೇಕು ನೀವು ಅಪೇಕ್ಷೆ ಪಟ್ಟರೆ ಇವತ್ತು ಹಾಕ್ಬಹುದು. ಮತ್ತೆ ಈಗ ನಮ್ಮ ಮಾತಿನ ನಂತರ ನೀವುಗಳು ನಿಮ್ಮ ಅಭಿಪ್ರಾಯವನ್ನು, ಸಲಹೆಗಳನ್ನು ಕೂಡ ಕೊಡೋದಕ್ಕೆ ಅವಕಾಶ ಇರ್ತದೆ. ನಮ್ಗೆ ಭಾಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಈ ಸಭಾಂಗಣ ತುಂಬುತ್ತಾ ಇದೆ. ಒಂದು ಅಷ್ಟರ ಇವತ್ತು ಈ ಒಂದು ಆಮಂತ್ರಣಕ್ಕೋಸ್ಕರ ಸ್ವೀಕರಿಸಿ ಬಂದಿದ್ದೀರಿ. ನಮ್ಗೆ ಎಷ್ಟು ಸಂತೋಷ ಆಗ್ತದೆ ಅಂದ್ರೆ ಭಗವದ್ಗೀತಾ ಅಭಿಯಾನ ಈ ಸಲ ವಿಜಯಪುರದ ಯಶಸ್ವಿ ಆಗೋಯ್ತು. ಅದು ಸಂತೋಷ ಆಗ್ತದೆ. ಅದೇನು ಹೇಳ್ತಾರಲ್ಲ, ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ. ಇವತ್ತು ವೆಲ್ ಬಿಗನ್ ಆಗ್ತಾ ಇದೆ. ಅದಕ್ಕೋಸ್ಕರ ಭಾಳ ಸಂತೋಷ ಆಗ್ತಾ ಇದೆ. ಹೆಚ್ಚು ಸಂಖ್ಯೆಯಲ್ಲಿ ನಾವು ಸೇರೋದ್ರಿಂದ ಎಲ್ಲರೂ ಮಾತಾಡೋಕೆ ಅವಕಾಶ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಕೆಲವರಿಗೆ ಆಯ್ಕೆ ಮಾಡಿದ ಕೆಲವರಿಗೆ ನಿಮ್ಮ ಅಭಿಪ್ರಾಯ ಹೇಳೋಕ್ಕೆ ಅವಕಾಶ ಕೊಡೋಣ.
ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ರಿ, ಮತ್ತು ಸಂದೇಹಗಳಿಂದ ಕೂಡ ಕೇಳ್ಬೋದು. ಒಟ್ಟಾರೆ ಭಗವದ್ಗೀತೆಯ ಅಭಿಯಾನವನ್ನು ನಿಮ್ಮ ಸಂಸ್ಥೆಗಳಲ್ಲಿ ಮತ್ತು ನಿಮ್ಮ ನೆಲೆಯಲ್ಲಿ, ನಿಮ್ಮ ಮನೆ, ನಿಮ್ಮ ಕೇರಿ, ನಿಮ್ಮ ನೆಲೆಯಲ್ಲಿ ಅಲ್ಲಿ ಕೂಡ ಇದು ಯಶಸ್ವಿಯಾಗಿ ಮಾಡಿಕೊಡಿ. ಭಗವದ್ಗೀತೆ ಸರ್ವಸ್ಪರ್ಶಿ ಆಗಬೇಕು. ಅದರಿಂದ ಅನೇಕ ಸತ್ ಪ್ರಯೋಜನಗಳು ಇದ್ದಾವೆ. ನಿಮ್ಮ ಸರಳವಾದ ಒಂದು ಉದಾಹರಣೆ ಹೇಳಬೇಕು ಅಂತಿದ್ರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಗವದ್ಗೀತೆ ಹಬ್ಬ ನಡೀತಾ ಇರಬೇಕಾದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಭಾಗವಹಿಸಿದ್ರು. ಅವ್ರಿಗೆ ಆಗಲೇ 100 ವರ್ಷ ಆಯುಷ್ಯ ಆಯಿತು. ಗಟ್ಟಿದ್ರು, ವೇದಿಕೆ ಮೇಲೆ ಮಾತಾಡಿದ್ರು. ಅವರು ಬಾಪೂಜಿಯವ್ರನ್ನೆಲ್ಲ ನೋಡಿದವರು, ಎಲ್ಲ ಹಿರಿಯರು ನೋಡಿದವರು, ಸ್ವಾತಂತ್ರ್ಯ ಹೋರಾಟದ ಭಾಗವಹಿಸಿದವರು. ಅವ್ರು ಹೇಳ್ತಾ ಇದ್ರು, ಸ್ವಾಮೀಜಿ ನಿಮ್ಮ ಭಗವದ್ಗೀತಾ ಅಭಿಯಾನ 100 ವರ್ಷ ಹಿಂದೆ ನಡಿಬೇಕಾಗಿತ್ತು, ನಮ್ಮ ದೇಶದ ಚಿತ್ರಣ ಬೇರೆ ಆಗ್ತಿತ್ತು ಅಂತಿದ್ರು. ನೋಡೊಬ್ಬ ಹಿರಿಯ ವ್ಯಕ್ತಿ, ದೀರ್ಘಕಾಲ ಸಮಾಜ ನೋಡ್ತಾ ಬಂದಿರೋ ವ್ಯಕ್ತಿ, ಸ್ವಾತಂತ್ರ್ಯ ಪೂರ್ವ ಭಾರತ, ಸ್ವಾತಂತ್ರ್ಯ ಉತ್ತರ ಭಾರತ ಎರಡು ನೋಡಿದಂಥ ವ್ಯಕ್ತಿ ಹೇಳಿದ ಮಾತಿದು. ಅಂದರೆ ಸಮಾಜದ ಒಂದು ಮುಖವೇ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆ ಇದರಿಂದ, ಭಗವದ್ಗೀತೆಯನ್ನು ಎಲ್ಲರಿಗೂ ಕಲಿಸೋದ್ರಿಂದ. ಹಾಗಾಗಿ ಭಗವದ್ಗೀತೆಯನ್ನು ಕಲಿಸೋದು ಇವತ್ತು ಬಹಳ ಅಗತ್ಯ ಇದೆ. ನಮ್ಮ ದೇಶದ ಅನೇಕ ಗ್ರಂಥಗಳು ಇವತ್ತು ವಿಶ್ವದಲ್ಲಿ ಮಾನ್ಯತೆ ಗಳಿಸಿದ್ದಾವೆ. ವಿಶ್ವದ ಬೇರೆ ಬೇರೆ ದೇಶ ಜನಗಳ ಆಸಕ್ತಿಯನ್ನು ಬೆಳೆಸಿದ್ದಾವೆ ಬೇರೆ ಬೇರೆ ಗ್ರಂಥಗಳು, ತುಂಬ ಗ್ರಂಥಗಳು. ಆದರೆ ಭಗವದ್ಗೀತೆ ಸರ್ವಪ್ರಥಮವಾದ. ನೀವು ವಿದೇಶಗಳಿಗೆ ಹೋದರೆ ಅನೇಕ ಸಲ ನಿಮ್ಮ ಹತ್ರ ಕೇಳ್ತಾರೆ, ನೀವು ಹಿಂದೂಗಳಲ್ವಾ, ಹಾಗೆ ನೀವು ಭಗವದ್ಗೀತೆ ಓದಿದಿರಲ್ವಾ ಅಂತ ಕೇಳ್ಬಿಡ್ತಾರೆ ನಿಮ್ಮ ಹತ್ರ. ಒಬ್ಬ ಹಿರಿಯ ವಿಜ್ಞಾನಿ, ನಮ್ಮ ರಾಜ್ಯದವರೇ ಹಿರಿಯ ವಿಜ್ಞಾನಿಗಳು, ದೊಡ್ಡ ಕನ್ನಡ ವಿದ್ವಾಂಸರು ಹೌದು, ಲಂಡನ್ನಿಗೆ ಹೋಯ್ತು ಒಂದ್ಸಲ. ಅವ್ರನ್ನ ಮಾತಾಡ್ಸಿದ್ರು, ನೀವು ಇಂಡಿಯಾದಿಂದ ಬಂದಿದ್ದೀರಾ? ಹೌದು. ನೀವು ಹಿಂದೂ ಅಲ್ವಾ? ಹೌದು. ಹಾಗೆ ನೀವು ಭಗವದ್ಗೀತೆ ಓದಿರ್ತೀರಲ್ವಾ ಅಂತ ಕೇಳ್ಬಿಟ್ರು. ಇವರಿಗೆ ಬಹಳ ನಾಚಿಕೆ ಆಯ್ತು, ಅವ್ರು ಓದಿರ್ಲಿಲ್ಲ. ಅಂದ್ರೆ ಈ ತರದ ಮಟ್ಟಿಗೆ ಭಗವದ್ಗೀತೆ ಬಗ್ಗೆ ವಿಶ್ವದಲ್ಲಿ ಮಾನ್ಯತೆ ಇದೆ. ಹಾಗಾಗಿ ಆ ವಿಶ್ವಮಾನ್ಯವಾದ ಗ್ರಂಥವನ್ನ ನಾವುಗಳೇ ಓದದೇ ಇದ್ರೆ, ನಾವುಗಳನ್ನ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡದೇ ಇದ್ರೆ ಎಷ್ಟು ನಮ್ಮ ಕೊರತೆ ಆಗ್ತಾ ನೋಡ್ರಿ. ಈ ಕೊರತೆ ನೀಗಿಸ್ಕೋಬೇಡವೆ. ಹಾಗಾಗಿ ಭಗವದ್ಗೀತೆಯನ್ನು ಮಕ್ಕಳಿಗೆ ಎಲ್ಲರಿಗೂ ಕೊಡಬೇಕು. ಅದಕ್ಕೆ ಈ ಪ್ರಯತ್ನ, ಅದರಲ್ಲಿ ನಿಮ್ಮ ಒಂದು ಎಲ್ಲ ರೀತಿಯ ಸಹಕಾರ ಇರಲಿ. ಈ ಅಭಿಯಾನದಲ್ಲಿ ಹಿಂದೆ ಕೂಡ ವಿಜಯಪುರದ ಸಿದ್ದೇಶ್ವರ ಶ್ರೀಗಳವರ ಜ್ಞಾನಯೋಗ ಆಶ್ರಮ ನಮ್ಮ ಸಹಕಾರ ಕೊಡ್ತಾ ಬಂದ. ಹಿಂದೆ ಆಗ ಇದ್ದಂಥ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಭಗವದ್ಗೀತಾ ಅಭಿಯಾನ ಜಿಲ್ಲಾ ಸಮಿತಿಗೆ ಗೌರವ ಅಧ್ಯಕ್ಷರಾಗಿದ್ದರು. ಈಗ ಅದೇ ಸ್ಥಾನದಲ್ಲಿರುವ ಬಸವಲಿಂಗ ಸ್ವಾಮಿಗಳು ಗೌರವ ಅಧ್ಯಕ್ಷ ಇರಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ಇನ್ನೂ ಉಳಿದ ಅನೇಕ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯಲ್ಲಿ ನಡೀತದೆ. ಆಗಲೇ ಸಂಗನಗೌಡರ ಮಾತಲ್ಲಿ ಬಂತು, ನಿನ್ನೆ ಸ್ವಾಮಿಗಳ ಜೊತೆ ಮಾತಾಡುವಾಗ ನಾವು ಫೋನಲ್ಲಿ ಹೇಳಿದ್ವಿ, ಅಕ್ಟೋಬರ್ ತಿಂಗಳಿನಲ್ಲಿ ಜಿಲ್ಲೆ ಎಲ್ಲ ಸ್ವಾಮೀಜಿಗಳ ಒಂದು ಬೈಠಕ್ ಈ ಅಭಿಯಾನಕ್ಕೆ ಪೂರ್ವಭಾವಿ ಸಿದ್ಧತೆ ದೃಷ್ಟಿಯಿಂದ ಅದನ್ನು ಮಾಡುವರಿದ್ದೀವಿ. ಆ ಮೂಲಕ ಎಲ್ಲ ಸ್ವಾಮಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ತೊಡ್ಕೊಳ್ಳೋ ಹಾಗೆ ಮಾಡೋಣ ಅಂತೇಳಿ ನಮ್ಮ ಪ್ರಯತ್ನ. ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಆಶ್ರಮ ಮಠಗಳಲ್ಲಿ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಭಗವದ್ಗೀತೆ ಕೇಳಿ ಬರಬೇಕು ನೋಡಿ. ಎಲ್ಲ ಶಾಲೆಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ, ದೇವಸ್ಥಾನ ಎಷ್ಟು ಸಲ ಏನು ಇಲ್ಲ, ಕಾರ್ಯಕ್ರಮನೇ ಇಲ್ಲ, ಬರೀ ಪೂಜೆ ಒಂದು ಆಗ್ತಾ ಇರ್ತದೆ. ಜನ ಹೋಗೋದು ಕಮ್ಮಿ ಆಗ್ಬಿಟ್ಟಿದೆ ಈಗ ದೇವಸ್ಥಾನಕ್ಕೆ, ಬೇರೆ ಏನು ಕಾರ್ಯಕ್ರಮ ಇಲ್ವೇ ಇಲ್ಲ. ಈ ಸ್ಥಿತಿ ಇದೆ ನಮ್ಮ ದೇವಸ್ಥಾನಗಳ ಕತೆ. ಹಾಗೆ ಅಲ್ಲಿ ಕೂಡ ಭಗವದ್ಗೀತೆ ಒಂದು ಅನುರಣನ ಕೇಳಿ ಬಂದರೆ ಅದರ ವಾತಾವರಣ ಬದಲಾಗ್ತದೆ, ದೇವಸ್ಥಾನದ ವಾತಾವರಣ. ಹಾಗೆ ಎಲ್ಲ ಮಠ ಆಶ್ರಮಗಳಲ್ಲಿ ಹೀಗೆ ಇಷ್ಟು ಹಂತಗಳಲ್ಲಿ ಭಗವದ್ಗೀತೆ ಕೇಳಿ ಬರುವ ಹಾಗೆ ಒಂದು ಭಗವದ್ಗೀತೆಯ ಒಂದು ವಾತಾವರಣ ಬಿಜಾಪುರ ಜಿಲ್ಲೆಯಲ್ಲಿ ಸೃಷ್ಟಿಯಾಗಲಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಈಗ ನಿಮ್ಮ ಸಲಹೆ ಸೂಚನೆ ಸ್ವಾಗತ ಅಂತೇಳಿ ಹೇಳ್ತಾ ಮಾತಿಗೆ ವಿರಾಮ ಮಾಡ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.